ತಮಿಳುನಾಡಲ್ಲಿ ಹಂಗಾಮದ ಮೇಲೆ ಹಂಗಾಮ ನಡೀತಾ ಇದ್ರೆ ಇತ್ತ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಉದಯವಾಗಿದೆ. ಸುವೇಂದು ಅಧಿಕಾರಿ ಬಿಜೆಪಿಯ ಮೊದಲ ಸಿಎಂ ಆಗಿ ಗದ್ದುಗೆಗೇರಿದ್ದಾರೆ. আমি শুভেন্দু অধিকারী পশ্চিমবঙ্গ রাজ্যের মুখ্যমন্ত্রী রূপে ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಬಂದಿದೆ. ಕಾಂಗ್ರೆಸ್ನ ಮಾಜಿ ಸಚಿವನ ಮಗ ಟಿಎಂಸಿ ಮಮತಾ ಬ್ಯಾನರ್ಜಿ ಶಿಷ್ಯ ಈಗ ಬಂಗಾಳ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದಾರೆ. ಪ್ರಮಾಣ ವಚನ ಸಮಾರಂಭ ನಡೆದ ಬ್ರಿಗೇಡ್ ಗ್ರೌಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ತೆರೆದ ವಾಹನದಲ್ಲಿ ಬಂದ ಮೋದಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಮೋದಿ ಸ್ಟೇಜ್ ಮೇಲೆ ಬರುತ್ತಲೇ ಭಾವುಕ ದೃಶ್ಯಗಳು ಕಾದಿದ್ದವು. ಈ 3 ದೃಶ್ಯಗಳನ್ನ ಒಮ್ಮೆ ನೋಡಿ. ದೃಶ್ಯ 1, ಮತದಾರರಿಗೆ ನಮೋ ಮೋದಿ ಭಾವುಕ ನಮನ. ದೃಶ್ಯ 2, ಠಾಗೂರ್ ಸ್ಮರಣೆ, ವಿಶ್ವ ಕವಿಗೆ ಪುಷ್ಪ ನಮನ. ದೃಶ್ಯ 3, ಮಖನ್ ಲಾಲ್ಗೆ ಸನ್ಮಾನ, ಮಡಿದವರ ಸ್ಮರಣೆ. ಪ್ರಮಾಣ ವಚನದ ವೇದಿಕೆ ಮೇಲೆಯೇ ಪಶ್ಚಿಮ ಬಂಗಾಳದ ಮತದಾರರಿಗೆ ಮೋದಿ ನಮಿಸಿದರು. ಸ್ಟೇಜ್ ಮೇಲೆ ಅಡ್ಡಡ್ಡ ಬಿದ್ದು ಧನ್ಯವಾದ ಸಮರ್ಪಿಸಿದರು. ಅದಾದ ಮೇಲೆ ರವೀಂದ್ರನಾಥ ಠಾಗೂರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಬಂಗಾಳದಲ್ಲಿ ಬಿಜೆಪಿಗಾಗಿ ಹೋರಾಡಿದವರು, ಜೀವ ಸಮರ್ಪಿಸಿದವರನ್ನ ಮೋದಿ ಸ್ಮರಿಸಿಕೊಂಡರು. ಮಮತಾ ಬೀದಿಯಲ್ಲಿ ಮೋದಿ ಭಾವುಕ ನಡೆಗಳು ಹೀಗೆ ಕಂಡವು. ಇದೆಲ್ಲದರ ಮಧ್ಯೆಯೇ ರಾಜ್ಯಪಾಲ RN ರವಿ ನೂತನ ಸಿಎಂ ಹಾಗೂ 5 ಸಚಿವರುಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಸುವೇಂದು ಅಧಿಕಾರಿ ಸಿಎಂ ಆಗಿ ಪದಗ್ರಹಣ ಮಾಡಿದರು. ಈಶ್ವರನ ಹೆಸರಲ್ಲಿ ಪ್ರಮಾಣ ಸ್ವೀಕರಿಸಿದರು. ಸುವೇಂದು ಅಧಿಕಾರಿ ಸಂಪುಟಕ್ಕೆ ಹೊಸ 5 ಸಚಿವರಿಗೆ ಪ್ರಮಾಣ ಬೋಧಿಸಲಾಯಿತು. ಸುವೇಂದು ಸಂಪುಟದ ಸಚಿವರಾಗಿ ನಿಸಿತ್ ಪ್ರಾಮಾಣಿಕ್, ದಿಲೀಪ್ ಘೋಷ್, ಕ್ಷುದಿರಾಮ್ ಟುಡು, ಅಶೋಕ ಕೀರ್ತನಿಯಾ ಹಾಗೂ ಸಚಿವೆಯಾಗಿ ಅಗ್ನಿಮಿತ್ರ ಪೌಲ್ ಪ್ರಮಾಣ ಸ್ವೀಕರಿಸಿದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸುವೇಂದು ಅಧಿಕಾರಿ, ಪಶ್ಚಿಮ ಬಂಗಾಳದಲ್ಲಿ ಸುವರ್ಣ ಯುಗ ಆರಂಭ ಆಗಿದೆ ಎಂದರು. आज का दिन बहुत महत्वपूर्ण है देश के लिए, बंगाल के लिए। प्रधानमंत्री का इच्छा था नया सरकार रविंद्र जयंती का दिन अपना कार्यकाल शुरू करे। प्रधानमंत्री जी का नेतृत्व में कवि गुरु को प्रणाम करते हुए आज संविधान को मानते हुए ओथ टेकिंग किया, शपथ लिया है. ಪ್ರಮಾಣ ವಚನ ಸ್ವೀಕಾರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಸುವೇಂದುಗೆ ಶುಭಾಶಯ ಕೋರಿದರು. ಗುರುದೇವ ರವೀಂದ್ರನಾಥ ಠಾಗೂರ್ ಜನ್ಮದಿನದಂದೇ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೊಡುಗೆ ಸೇವೆಯನ್ನ ಸ್ಮರಿಸಲೇಬೇಕು. ದೇಶ ಬಂಗಾಳದ ಅಭಿವೃದ್ಧಿಗೆ ಮುಖರ್ಜಿ ಆದರ್ಶಗಳೇ ಮುಖ್ಯವಾಗುತ್ತವೆ. ದೇಶಪ್ರೇಮಿ ಮಖನ್ ಲಾಲ್ ಸರ್ಕಾರ ಕುಟುಂಬಸ್ಥರನ್ನು ಭೇಟಿ ಮಾಡುವ ಸಮಯ ಒದಗಿ ಬಂತು. ಬಂಗಾಳದಲ್ಲಿ ಬಿಜೆಪಿ ಕಟ್ಟಲು ಮಖನ್ ಲಾಲ್ ಪರಿಶ್ರಮ ಸ್ಮರಣೀಯ ಹಾಗೂ ಶ್ಲಾಘನೀಯ. ಬಂಗಾಳದಲ್ಲಿ ಬಿಜೆಪಿ ಇನ್ನಷ್ಟು ಬಲಗೊಳ್ಳಲು ಅನುಕೂಲವಾಗುತ್ತೆ. ಸುವೇಂದು ಅಧಿಕಾರಿ ಪ್ರಮಾಣದ ಹಿನ್ನೆಲೆಯಲ್ಲಿ ಇಡೀ ಕೋಲ್ಕತ್ತಾ ಕೇಸರಿಮಯವಾಗಿತ್ತು. ಎನ್ಡಿಎ ಅಧಿಕಾರದಲ್ಲಿರುವ ರಾಜ್ಯಗಳ ಸಿಎಂಗಳು, ಕೇಂದ್ರ ಸಚಿವರುಗಳ ಟೀಮ್ ಪಾಲ್ಗೊಂಡಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.